ಪಕ್ಷಗಳಿಗೆ ಪ್ರತಿಷ್ಠೆಯಾಗಿದೆ ವಿಧಾನ ಪರಿಷತ್ನ ಎಲೆಕ್ಷನ್. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4ರವರೆಗೂ ಕೂಡ ಎಲೆಕ್ಷನ್ ನಡೆಯುತ್ತೆ. 3 ಪಕ್ಷಗಳಿಗೂ ಪ್ರತಿಷ್ಠೆ ವಿಧಾನ ಪರಿಷತ್ ಚುನಾವಣೆ. ನಾಳೆ ಬೆಳಿಗ್ಗೆ 9ರಿಂದ 4 ಗಂಟೆಯವರೆಗೂ ವೋಟಿಂಗ್ ಇದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯುತ್ತೆ. ಮತದಾನಕ್ಕೆ ವಿಧಾನಸಭಾ ಸಚಿವಾಲಯದಿಂದ ಅಂತಿಮ ತಯಾರಿಯೂ ಕೂಡ ನಡೆದಿದೆ. ನಾಳೆ ಸಂಜೆ 4 ಗಂಟೆಯ ನಂತರ ಮತ ಎಣಿಕೆ. ನಾಳೆಯೇ ಫಲಿತಾಂಶ ಹೊರಬರುತ್ತೆ. ಪರಿಷತ್ ಚುನಾವಣೆ ನಡೆಯುವ ಕೊಠಡಿಯಿಂದ ಪ್ರತ್ಯಕ್ಷ ವರದಿ. ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ನಡೆಯುವಂತಹ ಪರಿಷತ್ ಚುನಾವಣೆಗೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯುತ್ತೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕುತೂಹಲ ಮೂಡಿಸಿದೆ ನಾಳಿನ ವಿಧಾನ ಪರಿಷತ್ ಚುನಾವಣೆ. ಸುಗಮ ಮತದಾನಕ್ಕಾಗಿ ವಿಧಾನಸಭಾ ಸಚಿವಾಲಯವು ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಮತದಾನಕ್ಕೆ ಪೂರಕ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮೊದಲ ಮಹಡಿಯ ಸಭಾಂಗಣದ ವ್ಯಾಪ್ತಿಯಲ್ಲಿ ನಿಲ್ಲೋದಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಮತದಾನ ಆರಂಭ ಆಗುತ್ತೆ. 3 ರಾಜಕೀಯ ಪಕ್ಷಗಳಿಗೆ ಇದು ಅತ್ಯಂತ ಪ್ರತಿಷ್ಠೆಯಾಗಿದೆ. ಯಾಕಂದರೆ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷವಾಗಿದ್ದು, ಇನ್ನೊಂದು ಕಡೆ ಪ್ರಮುಖ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿಯು ಕೂಡ 2 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಇನ್ನು ಜೆಡಿಎಸ್ ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ ಜೆಡಿಎಸ್ ಓರ್ವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಚುನಾವಣೆ ಕುತೂಹಲ ಕಾರಣವಾಗಿದೆ. ನಾಳೆ ಬೆಳಗ್ಗೆ ನಡೀತಕ್ಕಂಥ ಮತದಾನ 106 ಅಂದರೆ ಸಮಿತಿ ಕೊಠಡಿ ಏನಿದೆ, ಸಮಿತಿ ಕೊಠಡಿಯಲ್ಲಿ ಈ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮತದಾನ ಆರಂಭಗೊಳ್ಳುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ನಾವು ಗಮನಿಸಬಹುದು, ವಿಧಾನಸೌಧದಲ್ಲಿ 1ನೇ ಮಾಡಿಯಲ್ಲಿರ್ತಕ್ಕಂಥ 106 ಇದು ಸಮಿತಿ ಕೊಠಡಿ. ಈ ಸಮಿತಿ ಕೊಠಡಿ ಬಹುತೇಕ ಎಲ್ಲ ಚುನಾವಣೆಗಳು ಕೂಡ ಇಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಬೇಕಾಗಿರ್ತಕ್ಕ ತಯಾರಿಗಳು ಕೂಡ ಅಂತಿಮ ಸುತ್ತಿನಲ್ಲಿ ನಡೀತದೆ. ಈಗ ಗಮನಿಸಬಹುದು, ಮತವನ್ನು ಹಾಕಲಿಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗ್ತಾ ಇದೆ. ಅಂದರೆ ಮತಗಟ್ಟೆ ಇರತಕ್ಕಂಥದ್ದು, ಮತಗಟ್ಟೆಗೆ ಬೇಕಾಗಿರ್ತಕ್ಕಂಥ ಪೂರಕ ವ್ಯವಸ್ಥೆಗಳು ಕೂಡ ಈಗಾಗಲೇ ಸಿದ್ಧಗೊಳ್ತಾ ಇದೆ. ಜೊತೆಗೆ ಈ ಬಾರಿಯ ಮತದಾನ ಏನಿರುತ್ತೆ ಇದು 9 ಗಂಟೆಗೆ ಶುರುವಾಗಿ ಸಂಜೆ 4 ಗಂಟೆ ತನಕ ಕೂಡ ಮತದಾನ ಇರತಕ್ಕಂಥದ್ದು. ಇಲ್ಲಿ ಏಜೆಂಟ್ಗಳಿಗೆ ಮಾತ್ರ ಅವಕಾಶ ಇರತಕ್ಕಂಥ, ಅಂದರೆ ಈ 106ಅಲ್ಲಿ ಈ ಮತಗಟ್ಟೆ ಏಜೆಂಟ್ ಯಾರುತ್ತೆ ಅವರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನೇರವಾಗಿ ವಿಧಾನಸೌಧ 106ಗೆ ನೇರವಾಗಿ ಬರಬೇಕಂದ್ರೆ ಮೊದಲ ಮಾಡಿಲಿರ್ತಕ್ಕಂಥ 106ಗೆ ನೇರವಾಗಿ ಬಂದು ಅವರು ಇಲ್ಲಿ 106ಅಲ್ಲಿ ಮತಗಟ್ಟೆಯಲ್ಲಿ ಬಂದು ಅವ್ರು ಮತದಾನ ಮಾಡಬೇಕಾಗತ್ತೆ. ಹಾಗಾಗಿ ಅಂತಿಮ ಸುತ್ತಿನ ತಯಾರಿ ನಡೆದಿದೆ. ಒಂದು ಕಡೆ CCTV ಹಾಕ್ತಕ್ಕಂಥದ್ದು, ಇನ್ನೊಂದು ಕಡೆ ಅಧಿಕಾರಿಗಳು ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗದ ಹಾಗೆ ಈ ಒಂದು ಈ ಮತದಾನ ಪ್ರಕ್ರಿಯೆಯನ್ನು ಸರಳವಾಗಿ ಮತ್ತು ಸಾಂಗವಾಗಿ ಗೊಂದಲಕ್ಕೆ ಅವಕಾಶ ಆಗದಾಗೆ ನಡೆಸಬೇಕು ಅಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಅಂದರೆ ಈಗ ನಾವು ಗಮನಿಸಬಹುದು CCTVಯಲ್ಲಿ ಎಲ್ಲ ಆ್ಯಂಗಲ್, ಅಂದರೆ 106ಅಲ್ಲಿ ನಾವು ಸ್ಟೆಪ್ 10 ಬಂದರೆ, ಅಂದರೆ ಸ್ಟೆಪ್ 10 ಬಂದ ನಂತರದಲ್ಲಿ ಎಲ್ಲಿಂದ ಬರ್ತಾರೆ, ಮತಗಟ್ಟೆಗೆ ಅಂದರೆ ಅಲ್ಲಿರ್ತಕ್ಕಂಥ ಮತದಾರ ಯಾವ ಕಡೆಯಿಂದ ಬರ್ತಾರೆ, ಅವರು ಹೇಗೆ ಬರಬೇಕು, ಅವರ ಒಟ್ಟಾರೆ ಅಬ್ಸರ್ವೇಷನ್ಗಳನ್ನು ಕೂಡ ಚೆಕ್ ಮಾಡೋಕ್ಕೆ CCTVಗಳನ್ನು ಕೂಡ ಹಾಕಲಾಗಿದೆ. ಸೊ ಅದರ ಅಬ್ಸರ್ವೇಷನ್ ಕೂಡ ಇದೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಇದು ಕಾರಿಡಾರ್, ಅಂದರೆ ವಿಧಾನಸೌಧ ಕಾರಿಡಾರ್ 106. ಈ ಕಾರಿಡಾರ್ನಲ್ಲಿ ಯಾರಿಗೂ ಓಡಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗುತ್ತೆ. ಮತ್ತು ವಿಧಾನಸೌಧದಲ್ಲಿ ಅಂದರೆ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಮತ ಹಾಕ್ತಕ್ಕವರನ್ನು ಹೊರತುಪಡಿಸಿದರೆ, ಅಭ್ಯರ್ಥಿಗಳನ್ನು ಹೊರತುಪಡಿಸಿದರೆ ಮತ್ತು ಏಜೆಂಟ್ಗಳು, ಅಂದರೆ ಯಾವ ಒಂದು ಏಜೆಂಟ್ಗಳನ್ನು ನೇಮಕ ಮಾಡಲಾಗಿರುತ್ತೋ ಅವರು ಮಾತ್ರ ಈ ಒಂದು ಏನು ಈ ಕಾರಿಡಾರ್ನಲ್ಲಿ ಓಡಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಮತ್ತು 106ಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಫಸ್ಟ್ ಫ್ಲೋರಲ್ಲಿ ಇರತಕ್ಕಂಥ ಹಾಲಲ್ಲಿ, ಅಂದರೆ ಬ್ಯಾಂಕೆಟ್ ಹಾಲ್ ಮೇಲ್ಗಡೆ ಎಲ್ಲ ಇರ್ತಕ್ಕಂಥ ಹಾಲಲ್ಲಿ ಕಂಪ್ಲೀಟ್ ಯಾರೇ ಬಂದರೂ ಕೂಡ ಇಲ್ಲಿ ಮಾತ್ರ ನಿಲ್ಲಲಿಕ್ಕೆ ಅವಕಾಶ, ಇನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರತಕ್ಕಂಥ ಈ ಪ್ರದೇಶದಲ್ಲಿ ನಿಲ್ಲಲಿಕ್ಕೆ ಮಾತ್ರ ಅವಕಾಶ ಕೊಡ್ತಕ್ಕಂಥದ್ದು. ಅಂತಿಮವಾಗಿ ಮತದಾರರು ನೇರವಾಗಿ ಮೊದಲ ಮಹಡಿಗೆ ಬಂದ ನಂತರದಲ್ಲಿ ಅವರು ಇಲ್ಲಿ, ಅಂದರೆ ಈ ಒಂದು ಬ್ಯಾರಿಕೇಡ್ ಮೂಲಕ ಒಳಗಡೆ ಹೋಗಬೇಕು. 106ಗೆ ಹೋಗಿ ಅವರು ಅಲ್ಲಿ ಮತದಾನವನ್ನು ಮಾಡಬೇಕಾಗತ್ತೆ. ಮತ್ತು ನಾಳೆ ಮತದಾನ ಅತ್ಯಂತ ಕ್ರೂಷಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದೊಂದು ಮತವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅನಗತ್ಯ ಗೊಂದಲಕ್ಕೆ ಅವಕಾಶ ಆಗದಾಗೆ, ಯಾವುದೇ ರೀತಿ ಸಮಸ್ಯೆ ಆಗದಾಗೆ ಅಂತಿಮ ಹಂತ ತಯಾರಿಗಳು ಕೂಡ ಈಗಾಗಲೇ ಮುಂದುವರೆದಿದೆ. ಕ್ಯಾಮರಾಮನ್ ಗುರುರಾಜ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.